ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಾಷಿಂಗ್ ಮಷಿನ್ ಕಂಪ್ಲೇಂಟ್ ಇದೆ. ಸೊ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಷಿನ್ ಕೆಟ್ಟು ಮಾಡ್ತು ಅಂದರೆ ನೀವು ಯಾವ ರೀತಿಯ ಸೊಲ್ಯೂಷನ್ ಮಾಡ್ಕೋಬೋದು, ಯಾವ ರೀತಿ ನೀವು ಚೆಕ್ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಗಾಯ್ಸ್. ಬನ್ನಿ ಫ್ರೆಂಡ್ಸ್, ಇದು ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಮರೆಯದೆ. ಬನ್ನಿ ನೋಡೋಣ. ಇಲ್ಲಿ ನೋಡ್ತೀನಿ, ಚೆಕ್ ಮಾಡ್ತೀನಿ ರೀ. ಟೈಮ್ ಏನಾಗ್ಲೈತೆ ರೀ? ಟೈಮು ಸಟ್ ರೀ. ಹಾಂ, ನೀರು ಕಡಿಮೆ ಬೀಳುತ್ತಲ್ರಿ. ಇಲ್ಲಿ ಬರ್ರಿ, ನಿಮ್ಗೆ ಗೊತ್ತಾಗಲ್ಲಲ್ರಿ, ಅದಕ್ಕೆ ನಾನು ತೋರಿಸ್ಲತ್ತೀನಿ. ನಾ ಬಂದೀನಿ ಅದಕ್ಕೆ ರೀ. ಇಲ್ಲಿ ನೋಡ್ರಿ, ನೀರು ಕಡಿಮೆ ಉಂಟದಲ್ರಿ ಈ ಸೈಡ್ ಒಳಗ. ಇಷ್ಟು ಸ್ಲೋ ಇರಬಾರ್ದ್ರಿ, ಅದಕ್ಕೆ ಟೈಮ್ ಜಾಸ್ತಿ ತೊಗೊಳತ್ತಾರೆ ಅದು. ಇಲ್ಲಿ ಬಂದು ಡಿಸ್ಪ್ಲೇ ಮ್ಯಾಗ ಏನದ ಐ ಅಂತ ಎರರ್ ಬರ್ತಾರೆ. ಇಲ್ಲಿ ಐ ಅಂತ ಇನ್ಲೆಟ್ ಎರರ್ ಅಂತ ಕಿಶನ್ ಬರ್ತದೆ ನೀರಿಂದು. ಯಾಕಂದ್ರೆ ನೀರಿನ ಪ್ರೆಷರ್ ಭಾಳ ಸ್ಲೋ ಅದ. ಈಗ ಇಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ಲಿ ನಳ ಎಲ್ಲದ, ಈ ಸೈಡ್ ಅದ. ಇದು ಬಂದ್ ಮಾಡೋ ವಾಲ್ ಇಲ್ರಿ, ಡೈರೆಕ್ಟ್ ಅದ ರೀ. ಹಂಗಂದ್ರೆ ಹೆಂಗ್ರಿ? ಹಿಂಗಿದ್ರೆ ಪ್ರಾಬ್ಲಮ್ ಆಗ್ತದ. ಅಲ್ಲ, ಅಲ್ಲಿ ಜಾಲಿ ಇರ್ತಾರೆ, ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಫಿಲ್ಟರ್ ಇರ್ತಾರೆ ಇಲ್ಲಿ ಈ ಕಡೆ ಒಳಗ್ರಿ. ಫಿಲ್ಟರ್ ಕ್ಲೀನ್ ಮಾಡ್ಕೋಬೇಕು. ನೀವು ಒಟ್ಟು ಮಾಡಿಲ್ಲ, ನೀವು ಅದಕ್ಕೆ ಬ್ಲಾಕ್ ಆಗ್ಯದು. ಅದೇ ಹೇಳ್ತೀನಿ, ನೀವು ಮಾಡ್ಬೇಕು, ಕ್ಲೀನ್ ಮಾಡಕೋ, ಇಲ್ಲ ನಿಮ್ಮ ಮಷಿನ್ ಹಾಳಾಗ್ತದ. ಇಲ್ಲಿ ನೋಡ್ರಿ, ಇದು ಇಲ್ಲಿ ವಾಲ್ ಬೇಕಾಗ್ತದ. ಆಫ್ ಮಾಡಿ ನಳ ಬಂದ್ ಮಾಡಿ. ಇಲ್ಲಿ ಮತ್ತೆ ಇಲ್ಲಿ ಕ್ಲೀನ್ ಮಾಡೋ ಟೈಮಿಗೆ ಅದು ಬಂದ್ ಮಾಡ್ಬೇಕ್ರಿ. ಟ್ಯಾಪ್ ಆ ಕಡೆಂದು ನಳ ಹಚ್ಕೋರಲ್ಲಿ ನಳ ಬಂದ್ ಮಾಡಿ ಇದು ತೆಕ್ಕೋಬೇಕ್ರಿ. ಒಳಗೊಂದು ಜಾಲಿ ಇರ್ತಾವ್ರಿ. ಈ ಸೈಡ್ ಇದು ಈಗ ತೆಗೆದ್ರೆ ನೀರು ಬರ್ತಾವ್ರಿ. ಈಗ ಪ್ರೆಷರ್ಲಿ ಈಗ ತೆಗೆದೇ ಬಿಡ್ತೀನಿ ಮತ್ತೆ ಹಂಗೆ. ಹಾ, ಪ್ರೆಷರ್ ಬರ್ತದ. ಇದು ನಳ ಇದ್ರಂದ್ರೆ ಬಂದ್ ಮಾಡಿ ತೆಗಿಬೋದು, ಹಿಂಗೆಲ್ಲ ಸೋರಲ್ಲ. ಹೌದಲ್ರಿ? ನಳ ಮಾಡ ಇಲ್ಲೊಂದು ಜಾಲಿ ಇರ್ತಿಲ್ಲ, ಬ್ಲಾಕ್ ಆಗಿರ್ತದ. ಮಣ್ಣಿನ ಅಂಶ, ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಂದಾಗ ಬ್ಲಾಕ್ ಆಗಿರ್ತದೆ. ಅದಕ್ಕೆ ನೀರಿಂದ ಪ್ರೆಷರ್ ಕಮ್ಮಿ ಆಗ್ಯದ. ಸೊ ಅದ್ರ ಸಲುವಾಗಿ ನೀರು ಅದು ಟೈಮ್ ಜಾಸ್ತಿ ತೊಗೊಳತ್ತದ. ಐ ಅಂತ ಎರರ್ ಬರುತ್ತೆ, ಸ್ಟಾಪ್ ಆಗ್ತೀರಿ. ಮಷಿನ್ ಪ್ರೊಸೆಸ್ ಅಲ್ಲೇ ಸ್ಟಾಪ್ ಆಗ್ಬಿಡ್ತದ. ಇದು ಕಂಪಲ್ಸರಿ ನೀವು ಮಾಡ್ಕೋಬೇಕ್ರಿ. ಇದು ಕ್ಲೀನ್ ಮಾಡ್ಬೇಕು ನೀವು ವಾರಕ್ಕೊಂದ್ಸರಿ ಅಥವಾ 15 ದಿವಸಕ್ಕೊಂದ್ಸರಿ ಇದು ತೆಗೆದು ಚೆಕ್ ಮಾಡ್ಕೋಬೇಕು. ಒಳಗೆ ಜಾಲಿ ಇರ್ತದೆ ಫಿಲ್ಟರ್. ಅದು ಏನಾದರೂ ಮಣ್ಣಿನ ಅಂಶ, ಉಪ್ಪಿನ ಅಂಶ, ನೀರಿಂದ ಏನು ಹಾರ್ಡ್ನೆಸ್ ಇರ್ತಾವಲ್ಲ, ಜಮಾ ಆಗಿತ್ತು ಅಂದ್ರೆ ಬ್ರಷ್ ನೀರು ಕ್ಲೀನ್ ಮಾಡಿ ಮತ್ತು ಕ್ಲೀನ್ ಮಾಡಿ ಆಸ್ ಇಟ್ ಇಸ್ ಒಳಗೆ ರಿಫಿಕ್ಸ್ ಮಾಡ್ಬೇಕ್ರಿ. ಸೊ ಕ್ಲೀನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಐ ಅಂತ ಎರರ್ ಬರುತ್ತೆ. ಮತ್ತು ವಾಷಿಂಗ್ ಮಿಷಿನ್ ಲೇಟಾಗಿ ವಾಶ್ ಆಗ್ತದೆ, ಟೈಮ್ ಜಾಸ್ತಿ ತೊಗೊಳ್ತದ. ಯಾಕಂದ್ರೆ ನೀರು ತೊಗೊಳೋ ಸಲ ನೀರು ಫಿಲ್ ಆಗ್ಬೇಕಲ್ರಿ, ಸೆನ್ಸರ್ ಇರ್ತದೆ, ಅದ್ರ ಸಲುವಾಗಿ ಟೈಮ್ ತೊಗೊತ. ಈಗ ಪೂರಾ ನೀರು ಸ್ಲೋ ಆಗ್ಬಿಟ್ಟದ. ಸೊ ಹಂಗಾಗಿ ಏನದಂದ್ರೆ ಮಷಿನ್ ವರ್ಕ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಓಕೆ, ಹಿಡಿದಿರಲ್ಲ ರನ್ನಿಂಗ್ ನಳ ಐತಂದ್ರೆ ಬಂದಿರ್ತಿತ್ತು, ಹಿಂಗೆಲ್ಲ ಹಿಡಿದಿರ್ತಿದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಪೈಪ್ ತೆಗ್ದಿವಲ್ಲ, ಇವಾಗ ಇಷ್ಟು ಬ್ಲಾಕ್ ನೋಡ್ರಿ ಕಚರ ಕಾಣತ್ತಾರೆ. ಹಾ, ಸೊ ಇದು ಕ್ಲೀನ್ ಮಾಡ್ಕೋಬೇಕ್ರಿ. ಇದು ಕ್ಲೀನ್ ಮಾಡಿಲ್ಲ ಅಂದ್ರ ನಿಮ್ಗ ಈ ಸಮಸ್ಯೆ ಬರ್ತದ. ನಿಮ್ಗ ಡೆಮೋ ಇನ್ಸ್ಟಾಲೇಷನ್ ಟೈಮ್ ಹೇಳ್ತಾರ್ರಿ ಫಸ್ಟಿಗೆ. ಹಾ, ಇದು ಅದು ಹಂಗೆ ನೀರ್ದ ರನ್ನಿಂಗ್ ದ ಕ್ಲೀನ್ ಮಾಡ್ರಿ. ಅದು ಸ್ವಚ್ಛ ಐತಲ್ರಿ ಇವಾಗ? ಐತ್ರಿ? ಹೇಳ್ತಾರೆ ಸೇರ್ತಾರೆ. ಆಯ್ತು, ಈಗ ಎಷ್ಟು ಪೂರ ಸ್ವಚ್ಛ ಆಯ್ತು. ನೀರಿಂದ ಒಳಗ ಬರ್ತಾವ್ರಿ. ಒಳಗ ಇನ್ನೊಂದ್ ಜಾಲಿ ಅದ ನೋಡ್ರಿ, ಕಾಣತ್ತಾರೆ. ಹಾ, ಸೊ ಎರಡು ಇರ್ತಾವ. ಸೊ ಹಾ, ನೀವು ಇದು ಮ್ಯಾಗಿಂದ ಒಂದು ತೆಗೆದು ಬಿಟ್ರೆ ಸಾಕ್ರಿ. ಬಟ್ ನೀವು ಕಂಪಲ್ಸರಿ ನೀವು ಕ್ಲೀನ್ ಮಾಡಲ್ಲ. ಸೊ ಹಂಗಾಗಿ ಇದು ಎರಡು ಬ್ಲಾಕ್ ಆಗ್ಯಾವ. ಇದೊಂದು ಸಾಫ್ ಮಾಡ್ರಿ. ಆಯ್ತಲ್ರಿ, ಜಸ್ಟ್ ಸಿಂಪಲ್ ಅಷ್ಟೇ. ರನ್ನಿಂಗ್ ವಾಟರ್ದಾಗ ಕ್ಲೀನ್ ಮಾಡ್ಬೇಕು ಅಷ್ಟೇ. ಆಯ್ತಲ್ರಿ? ಇವಾಗ ನೋಡ್ರಿ, ನಾನು ರೀಫಿಕ್ಸ್ ಮಾಡತ್ತೀನಿ. ಹೆಂಗದ ಹಂಗ ಇಲ್ಲಿ ನೋಡ್ರಿ, ಹಂಗೆ ನೋಡ್ಕೊಂಡ್ಬಿಡ್ರಿ ನೀವು ಮಾಡ್ಕೊಳ್ಳೋದು. ಈ ಥರ ಹಂಗಿತ್ತು ಹಂಗೆ ಹಚ್ಕೋಬೇಕು. ಮತ್ತು ಇದು ಹೆಂಗದ ಈ ಥರನೇ ಇತ್ತು, ಈ ಥರನೇ ಹಚ್ಕೋಬೇಕ್ರಿ. ಹಾಂ,
ಅದಂತೂ ಹಿಂಗೆ ಹಚ್ಕೊಂಡು ಈಗ ನೀವು ನಳ ಹಚ್ಕೊಂಡ್ ಬಿಡ್ರಿ ಫಸ್ಟ್ ಇಲ್ರಿ ನಳ ಹಚ್ಕೊಂಡ್ ಬಿಡ್ರಿ ಇಲ್ಲಾಂದ್ರೆ ಹಿಂಗೆ ನಡೆಯಲ್ಲ ಯಾಕಂದ್ರೆ ಮೈ ಮ್ಯಾಗ ಬೀಳತ್ತ ಬೋರ್ಡ್ ಮ್ಯಾಗ ಬೀಳತ್ತ ವಾಷಿಂಗ್ ಮಿಷಿನ್ ಮ್ಯಾಗ ಈಗ ಈ ಥರ ಸಮಸ್ಯೆ ಆಗ್ತದೆ ನೋಡ್ರಿ ಬರ್ತಾನೆ ಇಲ್ಲ ನೋಡ್ರಿ ಪ್ರೆಷರ್ ಈಗ ಹಿಂಗೆಲ್ಲ ಸಿಡಿತು ಈಗ ಪೂರ ಎಲ್ಲ ಸಿಡಿತು ಹಿಂಗಾಗ್ತದ ನೀವು ನಳ ಅಲ್ಲೊಂದು ನಳ ಹಚ್ಕೊಂಡ್ ಬಿಟ್ರಲ್ಲ ಆಫ್ ಮಾಡಿ ತೆಗೆದು ಕ್ಲೀನ್ ಮಾಡ್ಕೋಬೋದು ಅಲ್ಲಿ ಸ್ವಲ್ಪ ಪ್ರೆಷರ್ ಹೊಂಟದ ಬಟ್ ವಾಲ್ ಆಲ್ಮೋಸ್ಟ್ ಇದು ಪ್ರಾಬ್ಲಮ್ ಅದನ್ನೇ ಇವಾಗ ಈಗ ಅದ್ರ ರೀತಿ ವಾಲ್ ಹೋದಂಗಿದೆ ಯಾಕಂದ್ರೆ ಪ್ರೆಷರ್ ಸ್ಲೋ ಆಗ್ಯದ ವಾಲ್ ಚೇಂಜ್ ಮಾಡ್ಕೋಬೇಕಿತ್ತು